ನಮಸ್ತೆ. ಡೈಲಿ ಅಂದಾಜು 1.5 ತಿಂಗಳಿಂದ ಸುಮಾರು ಹಾರ್ಟ್ ಅಟ್ಯಾಕ್ ಕೇಸಸ್ಗಳು, ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂತ ಸುಮಾರು ಕೇಸಸ್ಸು ಬರ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದಕ್ಕೆ ದಯವಿಟ್ಟು ಯಾರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸುಮಾರು ಕಾಸಸ್ ಇದೆ. ಅದು ಹಾರ್ಟ್ ರಿಲೇಟೆಡ್ ಕಾಸಸ್ ಇರ್ಬೋದು, ಇಲ್ಲ ಅಂತಂತಂದರೆ ಹೃದಯ ಸಂಬಂಧಿ ತೊಂದರೆಗಳು ಅಥವಾ ಹೃದಯದ ಬಿಟ್ಟು ಬೇರೆದು ತೊಂದರೆಗಳಿಂದ ತೀರ್ಕೊಂಡಿರೋ ಸಾಧ್ಯತೆಗಳು ಸುಮಾರಿದೆ. ಇದರದ್ದೆಲ್ಲ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಇದು ಬ್ರಾಡಾಗಿ ನಾವು ನೋಡ್ತೀವಿ ಅಂತಂತಂದರೆ ನಮ್ಮದು ಜೀವನ ಶೈಲಿ ಮತ್ತು ಸ್ಟ್ರೆಸ್ ತಗೊಳ್ಳೋ ಫುಡ್, ಇದು 3 ಮೇನ್ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಸೊ ಫುಡ್ ತೊಗೊಂಡ್ವಿ ಅಂತಂತಂದರೆ ಜಂಕಿಂದ ನಾವು ಆದಷ್ಟು ರೆಡ್ಯೂಸ್ ಮಾಡ್ತಾ ಹೋಗಬೇಕು. ಯಾಕೆ ಅಂತಂತಂದರೆ ಈಗ ಸುಮಾರು 20s to 30s ಸುಮಾರು ಡೆತ್ಸ್ ಆಗಿದೆ ಅಂತ, ಹೃದಯಾಘಾತ ಆಗಿದೆ ಅಂತ ರಿಪೋರ್ಟ್ಸು ಬರ್ತಾ ಇದೆ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟು ಜೀವನ ಶೈಲಿ, ಲಿಮಿಟೆಡ್ ಆಗಿ ನಾವು ಇದರ ಜಿಮ್ ಆಯಿತು, ನಿಯಮಿತ ವ್ಯಾಯಾಮ ಆಯಿತು, ಅದನ್ನು ಒಂದು ವೆಲ್ ಟ್ರೈನ್ಡ್ ಪರ್ಸ್ನಲ್ ಅಂಡರೇ ನಾವು ಕಲ್ತ್ವಿ ಅಂದರೆ ತುಂಬ ಇಂಪಾರ್ಟೆಂಟು. ಇದರ ಜೊತೆಗೆ ಸ್ಟ್ರೆಸ್, ಎನಿ ಟೈಪ್ ಆಫ್ ವರ್ಕ್ ಇರಲಿ ಅಲ್ಲಿ ನಾವು ಸ್ಟ್ರೆಸ್ ತೊಗೊಳ್ಬಾರ್ದು. ಸೊ ಸ್ಟ್ರೆಸ್ ಇದು ಮೇಜರ್ ಫ್ಯಾಕ್ಟರ್ ಅಂತ ಕೂಡ ಸಾಬೀತಾಗ್ತಾ ಇದೆ. ಸೊ ಹಾಗಾಗಿ ಲಿಮಿಟೆಡಲ್ಲಿ ಮಾಡ್ತಾ ಹೋದ್ವಿ ಅಂತಂತಂದರೆ ಇದರ ಫುಡ್ ಆಯಿತು, ಜೀವನ ಶೈಲಿ ಮತ್ತು ದೇವರ ಪ್ರಾರ್ಥನೆಗಳು. ಸೊ ನಮ್ಮ ಇಷ್ಟ ದೇವತೆಗಳನ್ನು ನಾವು ಮಾಡ್ಕೊಂಡ್ವಿ ಅಂತಂದರೆ ಮನಸ್ಸು ಕಂಟ್ರೋಲ್ ಬರುತ್ತೆ, ರಕ್ತ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಜೊತೆಗೆ ನಾವು ಒಳ್ಳೆ ಫುಡ್ ತೊಗೊಂಡ್ರೆ ಒಳ್ಳೆ ಮೇಂಟೈನ್ ಆಗುತ್ತೆ. ಯಾಕೆ ಅಂತಂತಂದರೆ ಈಗ ಮನಸ್ಸು ಮತ್ತು ದೇಹ ಎರಡೂ ಒಟ್ಟೊಟ್ಟಿಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ದೇಹಕ್ಕೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ಮನಸ್ಸು ಕೂಡ ತೊಂದರೆ ಆಗುತ್ತೆ. ಮನಸ್ಸಿಗೆ ತೊಂದರೆ ಆಯಿತು ಅಂತಂದರೆ ದೇಹನೇ ತೊಂದರೆ ಆಗಿಬಿಡುತ್ತೆ. ಥ್ಯಾಂಕ್ ಯು.